ಎಸ್ ಈ ಸಿನಿಮಾದ ತಾರಾ ಬಳಗವೇ ಇಲ್ಲಿರುವಂತದ್ದು. ಸೊ ಒಂದು ಸಿನಿಮಾ ಅಂದ ತಕ್ಷಣ ನಿರೀಕ್ಷೆ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಹಾಗೆ ಅವ್ರದೇ ಆದಂತ ಒಂದು ಶ್ರಮ ಇರುತ್ತೆ. ಅದರ ಮುಖಾಂತರವಾಗಿ ಎಲ್ಲರನ್ನೂ ಕೂಡ ರಂಜಿಸಬೇಕಾಗತ್ತೆ. ಇದರ ಎಲ್ಲಾ ರೀತಿಯ ಕಾರ್ಯವೈಖರಿಯಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಸೊ ಈ ಸಿನಿಮಾದ ನಟರಾದಂತಹ ವಿಜಯ ರಾಘವೇಂದ್ರ ಸರ್ ಅವ್ರಿಗೆ ಒಂದ್ ಕಡೆ ಅಭಿನಂದಿಸ್ತಾ ಇದ್ದಾರೆ. ರಮೇಶ್ ಅವರು ಎಸ್ ನಂತರ ಶಿಲ್ಪಾ ಶ್ರೀನಿವಾಸ್ ಅವರು, ಅವ್ರಿಗೂ ಕೂಡ ಅಭಿನಂದಿಸಲಾಗ್ತಾ ಇದೆ. ಎಸ್ ನೆಕ್ಸ್ಟ್ ಗೋಕುಲ್ ರಾಜ್ ಡಿಸ್ಟ್ರಿಬ್ಯೂಟರ್ ಇವ್ರಿಗೂ ಕೂಡ ಅಭಿನಂದಿಸಲಾಗ್ತಾ ಇದೆ. ಓಂ ಶೋಮ್ ಆಶ್ 19 ಚಿತ್ರದ ನಿರ್ಮಾಪಕರಾದಂತಹ ಕೆ.ಎನ್. ಕೃಷ್ಣ ಅವ್ರಿಗೂ ಕೂಡ ಅಭಿನಂದಿಸಲಾಗ್ತಿದೆ. ಈಗಾಗಲೇ ಸಿನಿಮಾದ ಬಗ್ಗೆ ಈ ಚಿತ್ರದ ನಿರ್ಮಾಪಕರಾದಂತಹ ಭಾಗ್ಯ ರಮೇಶ್ ಅವರು ಒಂದೆರಡು ಮಾತನಾಡ್ಬೇಕಂತ ಕೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲು ಪಟ್ಟಾಭಿಷೇಕ ಮಾಡಿದ್ದೀನಿ. ಈಗ FIR 626 ನಮ್ಗೆ ರಮಣರಾಜರು ಕತೆ ಹೇಳಿದಾಗ ಒಪ್ಪಿಗೆ ಆಗಿದೆ. ನಮ್ಮ ಚಿನ್ನಾರಿ ಮುದ್ದರ್ನ ಇಟ್ಕೊಂಡು ಇದು ಮಾಡಿದೀವಿ. ಅವ್ರು ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾರಂತ ನಮ್ಗೆ 100% ಗ್ಯಾರಂಟಿ ಇದೆ. ಈ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಈ ಸಿನಿಮಾದ ನಟರಾದಂತಹ ಚಿನ್ನಾರಿ ಮುದ್ದ ವಿಜಯ ರಾಘವೇಂದ್ರ ಸರ್ ಅವರು ಈ ಸಿನಿಮಾದ ಕುರಿತು ಮಾತನಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನೆರೆದಿರೋ ಎಲ್ಲ ಹಿತೈಷಿಗಳಿಗೂ, ವೇದಿಕೆ ಮೇಲೆ ಕುಳಿತಿರುವಂತಹ FIR 626 ಸಿನಿಮಾದ ನಿರ್ಮಾಪಕರು, ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. FIR 626 ಅನ್ನೋ ಒಂದು ಸಿನಿಮಾ ಭಾಗ್ಯ ಮೇಡಮ್ ಅವರ ಏನ್ ಹೇಳ್ತಾರೆ ಮತ್ತೊಂದು ಕನಸು, ಹಾಗೆ ರಮಣರಾಜ್ ಅವರ ಕನಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ವಿಶೇಷ ಅನುಭವ ನನಗೆ ಈ ಸಿನಿಮಾ. ಬಹುಶಃ ನಿಮ್ಗೆ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಅಂತ. ಆದ್ರೆ ಇಡೀ ಆಕ್ಷನ್ ಥ್ರಿಲ್ಲರ್ ಅಲ್ಲಿ ಎಲ್ಲೂ ಕೂಡ ಒಂದು ಕಡೆ ಒಂದು ಡೇ ಶಾಟ್ ಕೂಡ ಕಾಣಲ್ಲ. ಅಷ್ಟು ಮಾತ್ರ ಹೇಳಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ. ಸುಮಾರು ಹಗಲು ರಾತ್ರಿ ಅಂತ ಹೇಳೋದಕ್ಕಿಂತ ಸುಮಾರು ರಾತ್ರಿಗಳು ಈ ಸಿನಿಮಾಗೆ ಇಡೀ ಚಿತ್ರತಂಡ ಈ ಸಿನಿಮಾದ ಒಂದು ಆಕ್ಷನ್ ಥ್ರಿಲ್ಲರ್ ಅನ್ನೋ ಫೀಲ್ ಏನಿದೆ, ಆ ಎಕ್ಸ್ಪ್ರೆಷನ್ ಏನಿದೆ, ಅದನ್ನ ಕಟ್ಕೊಡೋದಕ್ಕೆ ಹರಸಾಹಸ ಮಾಡಿದ್ದಾರೆ. ಅದರಲ್ಲಿ ನನಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ. ಫೈಟ್ಸ್ಗೆ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ಆಸಕ್ತಿಯಿಂದ ಸಿನಿಮಾ ಕಥೆಗೆ ಪೂರಕವಾಗಿ ಬೇಕಾಗಿರೋ ಒಂದು ಆಕ್ಷನ್ ಸೀಕ್ವೆನ್ಸಸ್ ಇತ್ತು. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿದೀವಿ, ಆದ್ರೆ ಕಷ್ಟನ ಇಷ್ಟಪಟ್ಟು ಮಾಡಿದೀವಿ. ಯಾಕಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾಡೋದು ಮಾತ್ರ ಒಂದು ಸಾಧನೆ ಅಲ್ಲ. ಸಿನಿಮಾ ಮಾಡಿ ಅದನ್ನ ಪ್ರಮೋಟ್ ಮಾಡಿ ಥಿಯೇಟರ್ ಕರ್ಕೊಂಬಂದು ನಿಲ್ಲಿಸಿ ಅದಾದ್ಮೇಲೆ ಥಿಯೇಟರ್ ಉಳಿಸ್ಕೊಳ್ಳೋದು ಕೂಡ ಒಂದು ಸಾಧನೆ ಆಗಿದೆ. ಸೊ ಆ ಒಂದು ಕೆಲಸಕ್ಕೆ, ಆ ಒಂದು ಸಾಹಸಕ್ಕೆ ಕೈ ಹಾಕಿರುವಂತ ನಿರ್ಮಾಪಕರಿಗೆ ನಾನು ಫಸ್ಟ್ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಅವಕಾಶವನ್ನ ನನಗೆ ನೀಡಿದ್ದಕ್ಕೆ ನಾನು ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಹಕಾರ ಮಾಡಿದಂತ ಎಲ್ಲ ಕಲಾವಿದರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ. ಮುಖ್ಯವಾಗಿ ಸಾಹಸ ದೃಶ್ಯಗಳನ್ನ ಡೈರೆಕ್ಟ್ ಮಾಡಿದಂತ ನಮ್ಮ ಫೈಟ್ ಮಾಸ್ಟರ್ಸ್, ಎಸ್ಪೆಷಲಿ ನನ್ನ ಆಲ್ ಟೈಮ್ ಫೇವರೇಟ್ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಂದು ಫೈಟ್ ಸೀಕ್ವೆನ್ಸ್ ಮಾಡ್ತಿದೀವಿ ಅನ್ನೋ ಒಂದು ಸ್ಟ್ರೆಸ್ ಆಗ್ಲಿ ಅಥವಾ ಅನ್ನೋದೊಂದು ಪ್ರೆಷರ್ ಆಗ್ಲಿ ಇರೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅವ್ರು ಮಾಡಿರೋ ಎಷ್ಟೋ ಸಿನಿಮಾಗಳ ಒಂದು ಅನುಭವ ಕಾರಣ ಆಗುತ್ತೆ. ಹಾಗೇನೆ ಈ ಸಿನಿಮಾದಲ್ಲಿ ಕೂಡ ಅಂತ ಒಳ್ಳೆ ಅನುಭವ ಪಡೆದು ಒಂದು ನಿರ್ಮಾಪಕರ ಮತ್ತು ನಿರ್ದೇಶಕರ ಕನಸನ್ನ ತೆರೆ ಮೇಲೆ ತರುವಂತ ಒಂದು ಪ್ರಯತ್ನ ಮಾಡಿದೀವಿ.
ಇಲ್ಲಿಂದ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ರೀತಿಯ ಪ್ರಶಂಸೆ ಈ ಸಿನಿಮಾದ ಭವಿಷ್ಯಕ್ಕೆ ಒಂದು ಒಳ್ಳೆ ರೀತಿಯನ್ನ, ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅನ್ನೋ ಒಂದು ನನ್ನ ನಂಬಿಕೆ. ಅದಷ್ಟೇ, ಪ್ರತಿ ಸಿನಿಮಾದಲ್ಲೂ ಆ ನಂಬಿಕೆ ಹಾಗೆ ಇರುತ್ತೆ. ಹಾಗೇನೆ ಈ ಪ್ರಯತ್ನದಲ್ಲೂ ಕೂಡ ನೀವು ನಮ್ಮ ಜೊತೆ ಇರ್ತೀರ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷರು ಹಾಗೆ ಉಪೇಂದ್ರ ಚಿತ್ರದ ನಿರ್ಮಾಪಕರಾದಂತ ಶ್ರೀ ಶಿಲ್ಪಾ ಶ್ರೀನಿವಾಸ್ ರವರು ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಸರ್, FIR ಈ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ನಂದು ಅರ್ಧ ಗಂಟೆ ಆಗುತ್ತೆ. ಯಾರು ಬೇಜಾರು ಮಾಡ್ಕೊಂಬಿಡಿ, ಮೊದಲೇ ಹೇಳ್ಬಿಡ್ತೀನಿ, ನಿಮಗೆ ಟ್ಯೂನ್ ಮಾಡಿಬಿಡ್ತೀನಿ. ಯಾಕಂದ್ರೆ ಎಸ್ ರಮೇಶ್ ಅವರಿದ್ರೆ ಅದು ಸಿನಿಮಾ ಒಂದು ಆಡಿಯನ್ಸ್ ಪಲ್ಸು ಗೊತ್ತು ಅವ್ರಿಗೆ. ಅಲ್ಲಿಂದ ನಾನು ಹೇಳ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾವು 4 ಪಿಕ್ಚರ್ ಮಾಡಿದ್ವಿ ಜೊತೆಲಿ. ಧೈರ್ಯ, ರಫ್ ಅಂಡ್ ಟಫ್, ಜಿಂದಾಬಾದ್, ಮಿಸ್ಟರ್ ಪುಟ್ಸ್ವಾಮಿ ಅಂತ 4 ನಾನು ಒಂದ್ ದಿವಸ ಶೂಟಿಂಗ್ ಹೋಗ್ಲಿಲ್ಲ. ಧೈರ್ಯ ಪಿಕ್ಚರ್ 18 ದಿವಸ ಮಾಡಿದ್ರು, 60 ದಿವಸದಲ್ಲಿ ಥಿಯೇಟರ್ ರಿಲೀಸ್ ಆಯ್ತು. ಆ ಕಾಲದಲ್ಲಿ ತೆಲುಗು, ತಮಿಳು, ಮಲಯಾಳಂ, ಭೋಜ್ಪುರಿ, ಪಾನ್ ಇಂಡಿಯಾ. ನೋಡಿ, FIR ಅಂದ್ರೆ ಪಾನ್ ಇಂಡಿಯಾ. ಅದು ಅವ್ರ ಸ್ಟೈಲು ಇವತ್ತಲ್ಲ, ಅವಾಗಲೇ ಅವರು ಆ ಥರ ಥಿಂಕಿಂಗ್ ಅವ್ರದ್ದು ಇದು. ಆಮೇಲೆ ಇಂಥ ಆರ್ಟಿಸ್ಟ್ ಬೇಕಂದ್ರೆ ಅವ್ರ ಆರ್ಟಿಸ್ಟ್ ಎಲ್ಲೇ ಇರಲಿ ಕರ್ಕೊಂಬರೋರು. ಇಷ್ಟೊತ್ತಿಗೆ ಈ ಸೀನ್ ಮುಗಿಬೇಕಂತ ಹಂಗೆ ಮಾಡೋರು. ಅವ್ರಿಗೆ ಫುಡ್ಡು, ಬ್ಲಡ್ಡು, ಸಿನಿಮಾ. ನಾನು ಅವ್ರ ಪಾರ್ಟ್ನರ್ ಇರ್ಬೋದು, ಬಟ್ ಅವ್ರ ಕೆಲಸ ಮಾಡೋದಕ್ಕೆ ನನ್ನ ಫ್ಯಾನು. 4 ಪಿಕ್ಚರು ನನಗೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ. ನಾನು ಒಂದ್ ದಿವಸ ಶೂಟಿಂಗ್ ಹೋಗಿಲ್ಲ, ಲೆಕ್ಕ ಹಾಕೊಡಿ. ಬಟ್ ಇವತ್ತು ನಾನು ಈ ಫಂಕ್ಷನ್ ಬರೋದಕ್ಕೆ ಹೇಳ್ಬಿಡ್ತೀನಿ. ನಮ್ದು ಸಾಹಿತ್ಯ ಸಮ್ಮೇಳನ ಮಂಡ್ಯಲ್ಲಿ ನಮ್ಮ ಚೇಂಬರ್ ಎಲ್ಲ ಹೋಗಿದ್ರಿ. ಅಧ್ಯಕ್ಷರು ಸಾರ್ ನೀವು ಇರ್ಲೇಬೇಕು, ನಮ್ಮ ಪಾರ್ಟ್ನರ್ ಮಾಡ್ತಾವ್ರೆ ಅಂದೆ. ಇಲ್ಲ ನೀನು ನೋಟ್ ಬಂದ್ಬಿಡು ನಿಮ್ಮ ಇದ್ರ ಜೊತೆ ಅಂತ ಹೇಳಿ ನಮ್ಮ ನರಸಿಂಹರಾವ್ ಪರವಾಗಿ ನಾನೀಗ ಬಂದಿದ್ದೀನಿ. ಯಾಕಂದ್ರೆ ನನಗೆ ಅಲ್ಲಿಲ್ಲ ಮನ್ಸೆಲ್ಲ ಇಲ್ಲೇ, ಆಮೇಲೆ ಇವತ್ತು ತಪ್ಪಿಸ್ಕೊಂಡ್ಬಿಟ್ರೆ ಹೆಂಗಪ್ಪ ಅಂತ ಅಲ್ಲಿ ಬೇಸ್ ಮಾಡಿ ಇಲ್ಲಿ ಬಂದೆ ಜಲ್ದಿ ಮುಗಿಸ್ಕೊಂಡು. ಇನ್ನ ಬೇಜಾನ್ ಹೇಳ್ಬೇಕು, ಸುತ್ತಿ ಬಿಡ್ತದೆ. ನೆಕ್ಸ್ಟ್ ನಮ್ಮ ವಿಜಯ ರಾಘವೇಂದ್ರ ಸರ್. ನಾನು ಪರ್ವ ಅಂತ ಪಿಕ್ಚರ್ ಮಾಡಿ ಗರ್ವ ಎಲ್ಲ ಹೋಗ್ಬಿಟ್ಟಿತ್ತು, ಸುಸ್ತಾಗ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಮ್ಮ ಚಿನ್ನೇಗೌಡ್ರ ಹತ್ರ ಹೋಗಿ ಅಪ್ಪಾಜಿ ಪಿಕ್ಚರ್ ಮಾಡಬೇಕು ಅಂದೆ. ಏನಪ್ಪಾ ಅಂದ್ರು, ಅವಾಗ ನಿನಗಾಗಿ 25 ವಾರ ರಾಧಿಕಾ ವಿಜಯ ರಾಘವೇಂದ್ರ ಪಿಕ್ಚರ್, ಆಂಧ್ರ ಪ್ರೊಡ್ಯೂಸರು ರಾಮೋಜಿರಾವ್ ಇರಬೇಕು. 2ನೇ ಪಿಕ್ಚರು ನಮ್ಮ ಅಜಂತ ರಾಜು, ಅದು ನಮ್ಮ ನಾಗಣ್ಣ ಡೈರೆಕ್ಟ್ ಇರ್ಬೇಕು. ನಾನು ಇದೆರಡು ನಡೀತಾ ಇತ್ತು. ಏನು ಆಲ್ ಏರಿಯಾ ಸೋಲ್ಡ್ ಔಟು, ಇದು ಅಂತ ದುಡ್ಡು ಬೇರೆ ಇಲ್ಲ ಖಾಲಿ. 3ನೇ ಪಿಕ್ಚರು ಸೇಮ್ ಅದೇ ಹೀರೋಯಿನ್ ಇದ್ರು. 3ನೇ ಪಿಕ್ಚರ್ ನಾನು ರೋಮಿಯೋ ಜೂಲಿಯಟ್ ಅಂತ ತೆಗೆದೆ. ನಾನು ಬರೀ 9,000 ಕೊಟ್ಟೆ ಅಪ್ಪಾಜಿಗೆ. ಏನೋ ಇದು ಅಂದೋದ್ರು, ಅಣ್ಣ ಇರೋಣ ಹಂಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ. ಪ್ಲಸ್ ಇವರು ರಾಧಿಕಾ ಅವರು ಅದೇ ಪೇರ್ ಬೇಕು ಅಂದ್ರು ಡೈರೆಕ್ಟರ್. ಅವರು ಈ ರಮಣರಾಜ್ ತರ, ಅವರು ತೆಲುಗು, ಅವರು ಗುಣಕುಮಾರ್ ಅಂತ ಡೈರೆಕ್ಟರ್. ಯಾಕಂದ್ರೆ ಅವಾಗ ಎಂತ ದುಡ್ಡು ಇರ್ಲಿಲ್ವಲ್ಲ ಜಾಸ್ತಿ, ಅದಕ್ಕೆ ಇದ್ರಲ್ಲೇ ಮಾಡಿದೆ ತುಂಬಾ ಕನ್ವೀನಿಯಂಟ್ ಆಗಿ. ಯಾಕಂದ್ರೆ ಸಿನಿಮಾಲಿ ಇದ್ದಕ್ಕಿದ್ದಂಗೆ ಹೇಳ್ಬಿಡ್ಬೇಕು, ಓಪನ್ ಆಗ್ಬಿಡ್ತದೆ ಯಾವಾಗಿದ್ರು. ಸರ್ ಅವರು ನಾವು ಏನ್ ಲೆಕ್ಕ ಹಾಕಿದ್ರಿ ಅದಕ್ಕಿಂತ ಇಬ್ರು ಅಷ್ಟೇ ಚೆನ್ನಾಗಿ ಹೇಳಿದ ಟೈಮಿಗೆ ಬಂದು. ಯಾಕಂದ್ರೆ ಅವ್ರು ಬಂದಿರೋದು, ಅವ್ರ ಮಾವರು ಬಂದು ಕರ್ನಾಟಕಕ್ಕೆ ನಮ್ಮವರು ಅಣ್ಣವರು ಅವರ ರಾಜ್ಕುಮಾರ್ ಅವರು, ಅವ್ರ ತಂದೆಯವರು. ಅವ್ರ ಹತ್ರ ನಾನು ಸೆಕ್ರೆಟರಿ ಆಗಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಲಿ 1 ವರ್ಷ ಕೆಲಸ ಮಾಡಿದೆ. ಅದಕ್ಕೆ ಮೊದ್ಲಿಂದಾನು ನಾವು ವಜ್ರೇಶ್ವರಲ್ಲಿದ್ದಾಗಿಂದು ನಮ್ಗವರು ಪಿಕ್ಚರ್ಗಳಾಗ್ತಾ ಇದ್ರಿ, ಬಾಂಧವ್ಯ, ಆ ಶಿಸ್ತು ಇದು ಅವ್ರಿಗೆ ಅದರಲ್ಲೇ ಬಂದ್ಬಿಟ್ಟಿದೆ. ಅದಕ್ಕೆ ರಮೇಶ್ ಅವರು ಅವ್ರ ಹತ್ರ ಚೆನ್ನಾಗಿ ಕೆಲಸ ತೆಗಿಸಿರ್ತಾರೆ. ನೈಟ್ ಎಲ್ಲ ಮಾಡಿದೆ ಅಂತಾರಲ್ಲ, ನನಗೆ ಅರ್ಥ ಆಯ್ತು. ಯಾಕಂದ್ರೆ ಅವ್ರ ಸ್ಕೂಲು ನಾನು ನೋಡಿದ್ದೀನಿ. ಅಂತ ವಿಜಯ ರಾಘವೇಂದ್ರ ಅಂತ ಆರ್ಟಿಸ್ಟು ನಾನು ನೋಡಿದ ಪ್ರಕಾರ ನಮಗೆ ಸಿನಿಮಾ ಮಾಡೋಕ್ಕೆ ತುಂಬ ಇದೆ, ಕಲಾವಿದರಿದ್ದಾರೆ.
ಆದರೂ ನಮ್ಮಣ್ಣ ನಮಗೆ ಕಷ್ಟದಲ್ಲಿ ನೆರವಾದ ಅಣ್ಣ ಆದರು. ಅವ್ರ ತಂದೆಯವರು ನಮಗೆ ಭಾರಿ ಚಿನ್ನೇಗೌಡರು ನಮಗೆ. ಆಮೇಲೆ ಮೂರನೇದು ಹೇಳ್ಬೇಕು ಅಂತಂದ್ರೆ, ಇವರು ಮಾಡಿರೋ ಟೈಟ್ಲಲ್ಲೇ ಅವ್ರು ನೋಡಿ ಎಲ್ಲೂ ಹಾಕಿಲ್ಲ ಪಾನ್ ಇಂಡಿಯಾ ತೆಲುಗು ಯಾವ ಲ್ಯಾಂಗ್ವೇಜ್ ಏನು ಅಂತಂದು. 28 ಲ್ಯಾಂಗ್ವೇಜ್ ನಾವು ಮಾಡ್ಕೊಬೋದು, ಆ ಥರ ಪ್ಲಾನ್ ಮಾಡಿರ್ತಾರೆ ರಮೇಶ್ ಅವರು. ಆಮೇಲೆ ಈಗ ಡೈರೆಕ್ಟರ್ ಯಾರು ಸಾರ್ ಅಂದೆ, ನಮ್ಮ ಇವರು ರಮಣರಾಜ್ ಅಂತ ಇಂಟರ್ವ್ಯೂ ಮಾಡಿಕೊಟ್ರು. ಆಂಧ್ರ ಚೈಡಿ ಚಕ್ರವರ್ತಿ ಅದೀನಿ ಅಂತ. ಅಷ್ಟೇ, ಅನ್ನ ಎಲ್ಲ ಹೆಸರು ನೋಡೋಂಗಿಲ್ಲ, ಒಂದೆರಡು ಅಂಗಳು ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ ರಮಣರಾಜ್ ಅವರು ಯಾವ ಸ್ಕೂಲಲ್ಲಿ ಬಂದರು ಅಂತ. ಎಲ್ಲ ವರ್ಗಕ್ಕೂ ಇಷ್ಟ ಆಗೋ ಥರ ಪಿಕ್ಚರ್ ಮಾಡಿರ್ತಾರೆ. ಆಮೇಲೆ ಮೊದಲು ಈಗ ಪಟ್ಟಾಭಿಷೇಕ ಅಂತ ಇದು ಮಾಡಿದ್ರಲ್ಲ, ಇವ್ರು ಇದಕ್ಕೆ ಮೊದಲೇ 25 ವರ್ಷದಿಂದಾನೇ ಬೇಜಾನ್ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ಸಿನಿಮಾದ ಇವ್ರಿಗೆ ಒಂದು ಅಂಗ ಇವರು. ಅವ್ರ ಮಿಸ್ಸಸ್ ಅವ್ರ ಭಾಗ್ಯ ಅವ್ರಿಗೆ ತುಂಬ ನಾವು ಕೃತಜ್ಞತೆ ಹೇಳಬೇಕು. ಆಮೇಲೆ ನಮ್ಮ ನಾಗೇಂದ್ರ ಸಾರು ಆರ್ಟಿಸ್ಟು ಪ್ಲಸ್ ಇದು, ಅವ್ರಿಗೂ ನಾವು ಕೃತಜ್ಞತೆ ಹೇಳ್ತೀವಿ. ಆರ್ಟಿಸ್ಟ್ಗಳು ಇನ್ನಾಗ ಗೊತ್ತಿರೋರು ಏನು ಅನ್ಕೊಂಬೇಡಿ ಬ್ರದರ್ಸ್. ಆಮೇಲೆ ನಮ್ಮ ಕೇಶವ್ ಸಾರು ಇವಾಗ ಹೇಳ್ತಾ ಇದ್ದಾರೆ ನಾನು ಸಾರ್ ಅಂತ, ಕೊನೆಯಲ್ಲಿ ಮೀಸೆ ತೆಗೆದು ಕೂತಿದ್ರು. ನಾನು ಯಾರು ಅಂತ ಕೇಳಿದ್ರೆ ಇವರು ನಾವು ಭಾರಿ ಕ್ಲೋಸು ಆದರೂ ಇವಾಗ ತಿಳಿಸ್ತಾ ಇದ್ದಾರೆ. ಹಂಗೆ ಎಲ್ಲ ನಮ್ಮ ಆತ್ಮೀಯರಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಬಂದು ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಹಂಗೆ ಮಾಡಿರ್ತಾರೆ ನಮ್ಮ ರಮೇಶ್ ಅವರು. ಮೊದಲೊಂದು ಹಿಂಗಿದೇ ಥರ ಅವರು ಟ್ರೆಂಡ್ ಸೆಟ್ಟರು ಹಲೋ ಯಮ್ಮ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆ ಪಿಕ್ಚರು ಒಂದು ಇಡೀ ಇಂಡಸ್ಟ್ರಿನ ಕಲಕಲಾಯಿಸ್ಬಿಡ್ತು. ಆ ಥರ ಅವರು ಅವಾಗವಾಗ ಏನಾದ್ರು ಫಿನಿಕ್ಸ್ ಪಕ್ಷಿ ಥರ ಬಿಡ್ತಾ ಇರ್ತಾರೆ. ಅದರಿಂದ ಈ ಸಿನಿಮಾ ಯಶಸ್ವಿ ಆಗಲಿ. ಈ ಚಿತ್ರದಿಂದ ಇನ್ನೂ ಹಲವಾರು ಚಿತ್ರಗಳು ಬರೋಕ್ಕೆ ಉದ್ಯಮಕ್ಕೆ ಅನುಕೂಲ ಆಗಲಿ. ಇನ್ನೂ ಬೇಜಾರು ಹೇಳೋದಿದೆ, ಸದ್ಯಕ್ಕೆ ಸಾಕು, ನೆಕ್ಸ್ಟ್ ಫಂಕ್ಷನಲ್ಲಿ ಬಂದು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಆದಂತಹ ಗೋಕುಲ್ ರಾಜ್ ಸರ್ ಅವರು ಕೂಡ ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಗೋಕುಲ್ ರಾಜ್ ಪಕ್ಕದಲ್ಲಿರೋನೇ ಮರ್ತ್ಬಿಟ್ಟಿದ್ದೆ ನಾನು. ನಮ್ಮ ಅಣ್ಣ ಪಕ್ಕ ಡಿಸ್ಟ್ರಿಬ್ಯೂಟ್ರು ಅವರು. ನಾನು ಅವ್ರ ಬಗ್ಗೆನೂ ಮಾತಾಡ್ಬೇಕು ಅನ್ಕೊಂಡೆ, ಅಷ್ಟರಲ್ಲಿ ಇದಾಯ್ತು. ಗೋಕುಲ್ ರಾಜ್ ಅವರು ಬಂದಿರೋದು ತುಂಬಾ ಸಂತೋಷ. ಕೊಡ್ತೀನಿ, ಅಣ್ಣನೇ ಮಾತಾಡ್ತಾರೆ. ಸರ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ FIR ಒಳ್ಳೆ ಟ್ರೈಲರ್ ತೋರಿಸಿದ್ರು. ಪಿಕ್ಚರ್ ಹೆಂಗಿರುತ್ತೋ ಇನ್ನೂ ಗೊತ್ತಿಲ್ಲ. ನಮ್ಮ ರಮೇಶ್ ಅವರು ತುಂಬಾ ಹೃದಯವಂತರು, ಒಳ್ಳೆ ಜನ, ಒಳ್ಳೇದಾಗ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪಿಕ್ಚರ್ FIRಗೆ ನಮ್ಮ ಹೀರೋ ಪಕ್ಕದಲ್ಲೇ ಇದ್ದಾರೆ. ಅವ್ರು ಖಂಡಿತವಾಗೂ ಒಳ್ಳೇದಾಗ್ಬೇಕು, 4-6 ಸಿನಿಮಾಗಳು ಮಾಡ್ಬೇಕು, ಅವ್ರು ಇನ್ನೂ ಮತ್ತೆ ಸ್ಟಾರ್ಟ್ ಆಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಬಿಟ್ಟು ಒಳ್ಳೆ FIRಗೆ ಮತ್ತೆ ಅವ್ರ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಎಸ್, ಓಂ ಶಿವಂ -19 ಚಿತ್ರದ ನಿರ್ಮಾಪಕರಾಗಿದ್ದಂತಹ KN ಕೃಷ್ಣ ಅವರು ಕೂಡ ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ರಮೇಶ್ ಅವರು ನಿರ್ಮಾಣ ಮಾಡಿರುವ FIR ಚಿತ್ರ ನನಗೆ ಮೊದಲನೇ ಸಾರಿ ಪರಿಚಯ ಆದಾಗ ಅವ್ರ ಹತ್ರ ತುಂಬ ಕ್ಲೋಸ್ ಆಗಿದ್ವಿ. ಆಮೇಲೆ ಓದಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಹೋಗ್ತಾ ಇದ್ವಿ. ಹೃದಯವಂತ ಅಂದರೆ ಅವ್ರನ್ನೇ ಇಡ್ಬೇಕು. ನಮ್ಮ ಟೀಮಲ್ಲಿ ಚೆನ್ನಾಗಿ ಎಲ್ಲ ಇದು ಮಾಡ್ತಾಯಿದ್ರು. ಎಲ್ಲರೂ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ತುಂಬ ಅವರು ಸಿನಿಮಾ ಅಂದರೆ ಬ್ಯಾಕ್ ಇಲ್ಲ, ಎಲ್ಲನೂ ಚೆನ್ನಾಗಿ ಆಗಿದೆ. ಇದು FIR ಚಿತ್ರ ಅದೇ ಥರ ಆಗಿ ಅವ್ರಿಗೂ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ನಿರ್ಮಾಪಕರನ್ನು ದಯವಿಟ್ಟು ಉಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕನ್ನಡ ಚಿತ್ರವನ್ನೇ ನೋಡಿ, ಎಲ್ಲರೂ ಬೇರೆ ಚಿತ್ರಗಳನ್ನು ಕಮ್ಮಿ ಮಾಡಿ ಕನ್ನಡ ಚಿತ್ರ ನೋಡಿ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೂಲು ರಾಮಕೃಷ್ಣ ಸರ್ ಕೂಡ ಮಾತನಾಡಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಸರ್, ಸಿನಿಮಾದ ಬಗ್ಗೆ ಒಂದೆರಡು. ಎಲ್ರಿಗೂ ನಮಸ್ಕಾರ. ಕೆಲವು ಸರಿ ಬಯಸದೇ ಬಂದ ಭಾಗ್ಯ ಅಂತಾರೆ. ನಾನು ಬಂದಿದ್ದು ಕೇಶವ ರೆಡ್ಡಿ ಅವರು ನಂಗೆ ಭಾರಿ ಆತ್ಮೀಯರು. ಇಲ್ಲ ಸರ್, ನೀವು ಬರಲೇಬೇಕು ಅಂತ ನನ್ನ ಕೆಲವು ಪಿಕ್ಚರ್ ಮಾಡಿದ್ರು, ಆ್ಯಕ್ಟ್ ಮಾಡಿದರು. ಸರಿ ಅಂತ ಬಂದೆ, ಒಬ್ಬ ಪ್ರೇಕ್ಷಕನಾಗಿ ಬಂದೆ. ಅದು ನೋಡಿದ್ರೆ ಇಲ್ಲಿ ಕೂತ್ಕೊಳ್ಳುವ ಭಾಗ್ಯ ಸಿಕ್ತು. ಎರಡನೇದಾಗಿ ಪಿಕ್ಚರ್ ಟೈಟ್ಲೇ ಹೇಳುತ್ತೆ, FIR ಅನ್ನೋದು ಇದರಲ್ಲಿ ಎಲ್ಲದೂ ಒಳಗೊಂಡಿದೆ ಅನ್ನೋದು ನಾವು ಬಿಡಿಸಿ ಹೇಳಬೇಕಾಗಿದ್ದೇನಿಲ್ಲ. ಪಕ್ಕ ಕಮರ್ಷಿಯಲ್ಲು. ವಿಜಯ ರಾಘವೇಂದ್ರ ಅಂದರೆ ಕೆಲವರಲ್ಲಿ ಒಂದು ಭಾವನೆ ಇದೆ, ಇವ್ರು ಕೆಲವೇ ಈ ರೊಮ್ಯಾಂಟಿಕ್ಕು, ಸೋಸಿಯಲ್ಲು ಇಂಥ ಕ್ಯಾರೆಕ್ಟರ್ಗಳೇ ಜಾಸ್ತಿ ಹೇಳ್ತೀವಿ ಇವ್ರ ಪಿಕ್ಚರ್ಲಿ ಅಂತ. ಬಟ್ ಇದನ್ನು ನೋಡಿದ್ರೆ
ಆ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಅಂತ ಹೇಳಿ. ಈ ಚಿತ್ರ ಖಂಡಿತವಾಗಿ ಇದು ಎಲ್ಲ ಇದು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಲಿ, ಮುಂದೆ ಪ್ರೊಡ್ಯೂಸರ್ಗಳು ಇನ್ನೂ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡಲಿ. ಯಾಕೆಂದರೆ ರಮೇಶ್ ಅವ್ರ ಬಗ್ಗೆ ನಾನು ಹಿಂದೆನೇ ಕೇಳಿದ್ದೆ, ನೋಡ್ತಾ ಇದ್ದು. ನಾವು ಇಂಡಸ್ಟ್ರಿಗೆ ಬಂದಿದ್ದು 86 ಹಾಗಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ಮಧ್ಯದಲ್ಲಿ ಹೇಳಬಾರ್ದು, ನಂದು ಒಂದು ಚಿತ್ರ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ, ಶ್ಯಾನುಭೋಗರ ಮಗಳು ಅಂತ, ಬ್ರಿಟಿಷ್ ಪೀರಿಯಡ್ದು ಕತೆ. ಅದು ಎಷ್ಟು ಹೇಳ್ತೀನಿ. ಇವತ್ತು ನನಗೆ ಇಲ್ಲಿ ಬರ್ಲಿಕ್ಕೆ ಅವಕಾಶ ಕೊಟ್ಟವ್ರಿಗೂ ಮತ್ತು ಇಲ್ಲಿ ವೇದಿಕೆ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ನಾನು ಭಾಷಣ ಮುಗಿಸ್ತೀನಿ.